ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರದ ಸಂಘರ್ಷ ಏನಿದೆಯಲ್ಲ, ಈಗ ರಾಷ್ಟ್ರಪತಿಗಳ ಅಂಗಳಕ್ಕೂ ಹೋಗಿ ತಲುಪಿಬಿಟ್ಟಿದೆ ಈ ಸಂಘರ್ಷ. ಗವರ್ನರ್ ವರ್ಸಸ್ ಗವರ್ಮೆಂಟ್ ಸಂಘರ್ಷ ಏನ್ ನಡೀತಾ ಇತ್ತಲ್ಲ ರಾಜ್ಯದಲ್ಲಿ, ಈ ವಿಚಾರ ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ತಲುಪಿಬಿಟ್ಟಿದೆ. ಈ ಕೇಸ್ ಅಲ್ಲಿವರೆಗೂ ಹೋಗಿದೆ. ಈಗ ಅಧಿವೇಶನ ಗದ್ದಲದ ಬಗ್ಗೆ ಸವಿಸ್ತಾರವಾಗಿ ವರದಿಯನ್ನ ಕೂಡ ರಾಷ್ಟ್ರಪತಿಯವರಿಗೆ ವರದಿಯನ್ನ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಎಲ್ಲ ಘಟನೆಗಳ ಕುರಿತು ಸಂಪೂರ್ಣ ವಿವರಣೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಆ ವರದಿಯಲ್ಲಿ ಎಲ್ಲವನ್ನ ವಿಸ್ತರಿಸಿದ್ದಾರೆ. ಹಾಗಾದ್ರೆ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸ್ತಾರ? ಈತ ನಿಯೋಗವನ್ನ ಕರ್ಕೊಂಡು ಹೋಗೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ಪ್ಲಾನ್ ಮಾಡಿಕೊಂಡಿದೆ. ರಾಷ್ಟ್ರಪತಿಗಳ ಬಳಿ ನಿಯೋಗವನ್ನ ಕೊಂಡೊಯ್ಯೋದಕ್ಕೆ ಚಿಂತನೆ ಮಾಡ್ತಿದ್ದಾರೆ. ಹೋಗಬೇಕು, ರಾಷ್ಟ್ರಪತಿಗಳನ್ನ ಮಾತನಾಡಿಸಬೇಕು. ರಾಜ್ಯದಲ್ಲಿ ಅದರಲ್ಲೂ ಕೂಡ ಈ ವರ್ಷದ ಮೊದಲ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಮಂತ್ರಿಮಂಡಲ ಕೊಡುವಂಥ ಭಾಷಣವನ್ನ ಓದದೆ ರಾಜ್ಯಪಾಲರು ತಮಗಿಷ್ಟ ಬಂದಂಥ 2 ಸಾಲುಗಳನ್ನು ಓದಿಬಿಟ್ಟು ಹೋಗಿದ್ದಾರೆ ಅನ್ನೋ ಈ ಸಂಘರ್ಷ ಅಥವಾ ಬಿಕ್ಕಟ್ಟೇನಿದೆಯಲ್ಲ, ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಎಲ್ಲಿವರೆಗೂ ಅಂತಂದ್ರೆ ಈ ಪ್ರಕರಣ ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಿದೆ. ದ್ರೌಪದಿ ಮುರ್ಮು ಅವರ ಬಳಿ ಹೋಗಿದೆ. ಈಗಾಗಲೇ ಗವರ್ನರ್ ಆಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಸವಿಸ್ತಾರವಾಗಿ ಒಂದು ವರದಿ ಬರೆದಿದ್ದಾರೆ. ಅವತ್ತೇನಾಯ್ತು, ಯಾಕೆ ಹಾಗಾಯ್ತು, ಅದರ ಸಂಪೂರ್ಣ ವಿವರ ಜೊತೆ ಅಥವಾ ಅವರ ವಿವೇಚನೆಗೆ ಹಾಗೆ ಬಂತೋ ಏನೋ ಗೊತ್ತಿಲ್ಲ. ಬಟ್ ಆ ವರದಿಯಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖಿಸಿ ರಾಷ್ಟ್ರಪತಿಗಳಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಯಾಕಂತಂದ್ರೆ ಕೇಂದ್ರದಲ್ಲಿರುವಂಥ ಸರ್ಕಾರದ ಅನುಮೋದನೆಯ ಮೇರೆಗೆ ರಾಷ್ಟ್ರಪತಿಗಳು ಆಯ್ಕೆ ಮಾಡುವಂತಹ ಗವರ್ನರೇ ಅವ್ರ ನೇಮಕ ಆಗುವಂಥದ್ದು. ಹಾಗಾಗಿ ಕಂಪ್ಲೀಟ್ ಪವರ್ ಯಾರ ಹತ್ರ ಇರುತ್ತೆ? ರಾಷ್ಟ್ರಪತಿಗಳ ಬಳಿ ಇರುತ್ತೆ. ಹೀಗಾಗಿ ವರದಿ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇತ್ತ ನಮ್ಮ ರಾಜ್ಯ ಸರ್ಕಾರ ಕೂಡ ಒಂದು ನಿಯೋಗವನ್ನ ಕರ್ಕೊಂಡು ಹೋಗೋದಕ್ಕೆ, ಈ ಘಟನೆಗಳು ಏನೇನಾಯ್ತಲ್ಲ ಇದನ್ನ ರಾಷ್ಟ್ರಪತಿಗಳ ಗಮನಕ್ಕೆ ತರೋದಕ್ಕೆ ಅಥವಾ ಒಂದಿಷ್ಟು ಆಗ್ರಹಗಳನ್ನ ಮಾಡೋದಕ್ಕೆ, ಮನವಿಯನ್ನ ಮಾಡೋದಕ್ಕೆ ಅವರ ಬಳಿ ಹೋಗೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಸದ್ಯಕ್ಕಂತೂ ಈ ರಾಜ್ಯ ಸರ್ಕಾರ ಮತ್ತು ಗವರ್ನರ್ ನಡುವಿನ ಈ ಹಗ್ಗಜಗ್ಗಾಟ ಏನೇನಾಗ್ತಿದೆಯಲ್ಲ, ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ.